Hello everybody, welcome back to the one and only Restaurant Hunt show, Dish Dishum. ಸೆಲೆಬ್ರೇಷನ್ಸ್ ಎಲ್ಲ ಮುಗ್ದೋಯ್ತು ನೋಡಿ. ಕ್ರಿಸ್ಮಸ್ ಸೆಲೆಬ್ರೇಷನ್ಸ್, ನ್ಯೂ ಇಯರ್ ಸೆಲೆಬ್ರೇಷನ್ಸ್, ಸಂಕ್ರಾಂತಿ ಹಬ್ಬ ಎಲ್ಲ ಎಂಜಾಯ್ ಮಾಡಿದ್ರ ಅಲ್ವಾ? ಬನ್ನಿ, ಹಾಗಾದ್ರೆ ನಾವೀಗ ನಮ್ಮ ಯೂಶುವಲ್ ರೂಟೀನ್ಗೆ ವಾಪಸ್ ಹೋಗೋಣ. ನಾನಿದಿನ ಉತ್ತರಹಳ್ಳಿ ಮೇನ್ ರೋಡ್ನಲ್ಲಿರುವ ಮಸಾಲಾ ನಲ್ಲಿದ್ದೀವಿ. ಬನ್ನಿ ಹಾಗಾದ್ರೆ ಮಸಾಲಾ ಒಳಗಡೆ ಹೋಗಿ ಇಲ್ಲಿನ ಸ್ಪೆಷಾಲಿಟೀಸ್ ಎಲ್ಲ ತಿಳ್ಕೊಳ್ಳೋಣ. ಫಾಲೋ ಮೀ. ಉತ್ತರಹಳ್ಳಿ ಮೇನ್ ರೋಡ್ ನಲ್ಲಿ ಇರುವ ಮಸಾಲಾ ಉತ್ತರಹಳ್ಳಿಯ ಒಂದು ಮೈಲ್ ಸ್ಟೋನ್ ಅಂದ್ರೆ ಆಶ್ಚರ್ಯ ಏನಿಲ್ಲ. ಮಸಾಲಾ ರೆಸ್ಟೋರೆಂಟ್ ಶುರುವಾಗಿ ಹಲವೇ ವರ್ಷಗಳು ಆಗಿದ್ರು ಸುತ್ತಮುತ್ತಲಿನಲ್ಲಿ ಇರುವ ಮೆಚ್ಚುಗೆಯನ್ನು ಬಹು ಬೇಗ ಗಳಿಸಿದೆ. ಹೆಲೋ, ಗುಡ್ ಆಫ್ಟರ್ನೂನ್ ಮ್ಯಾಮ್, ವೆಲ್ಕಮ್ ಟು ಮಸಾಲಾ. ವೆಲ್ಕಮ್ ಟು ಡಿಶ್ ಡಿಶು. ವೆಲ್, ನಮ್ಮ ವ್ಯೂವರ್ಸ್ಗೆ ಮಸಾಲಾ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಸ್ಪೆಷಾಲಿಟಿ ಐಟಮ್ಸ್ ಏನು ಎಲ್ಲ ಹೇಳ್ಕೊಡ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದೀನಿ. ಇಲ್ಲಿ ಏನ್ ಸ್ಪೆಷಲ್ ಇದೆ, ಜನರಿಗೆ ಯಾವ ಐಟಮ್ ಇಷ್ಟ ಆಗುತ್ತೆ, ಯಾವ ರೆಸಿಪಿ ಫೇಮಸ್ ಇಲ್ಲಿ? ವೆಜಿಟೇರಿಯನ್ ಅಲ್ಲಿ ಬೇಕಾ, ನಾನ್ ವೆಜ್ ಅಲ್ಲಿ ಬೇಕಾ ಮೇಡಮ್? ವೆಜಿಟೇರಿಯನ್ ಹೇಳಿ. ಪನ್ನೀರ್ ಮಲ್ವಾನಿ, ವೆಜಿಟೇಬಲ್ ಶೀಖ್ ಕಬಾಬ್, ಅಂಡ್ ನಾನ್ ವೆಜ್ ಚಿಕನ್ ಬಿರಿಯಾನಿ, ನಾನ್ ರೋಸ್ಟ್ ಸ್ಟೈಲ್, ಮತ್ತೆ ನಿಮ್ದು ತಂದೂರಿ ಚಿಕನ್ ಇನ್ ತಂದೂರ್ ಐಟಮ್, ಅಂಡ್ ಶೆಜ್ವಾನ್ ಚಿಕನ್ ಇನ್ ಚೈನೀಸ್ ಅಂಡ್ ಅಮೇರಿಕನ್ ಚಾಪ್ಸಿ. ಎಸ್ ಮ್ಯಾಮ್. ವೆರಿ ನೈಸ್, ವೆರಿ ನೈಸ್. ಓಕೆ, ವೆಜ್ ನಲ್ಲಿ ಯಾವ್ದಂತ ಹೇಳಿದ್ರಿ? ಪನ್ನೀರ್ ಮಲ್ವಾನಿ. ಪನ್ನೀರ್ ಮಾಲ್ವಾನಿ. ಸೊ ನನಗೆ ಪನ್ನೀರ್ ಮಾಲ್ವಾನಿ ಕಲ್ತ್ಕೊಳ್ಬೇಕು ಅಂತ ಆಸೆ ಆಗ್ತಿದೆ. ಫ್ರೆಂಡ್ಸ್, ನಿಮ್ಗೆಲ್ಲ ಪನ್ನೀರ್ ಮಾಲ್ವಾನಿ ಮಾಡೋದನ್ನ ಹೇಳ್ಕೊಡ್ತೀವಿ. ನಿಮ್ ಕಿಚನ್ ಒಳಗಡೆ ಹೋಗ್ಲಾ? ಶೂರ್ ಮ್ಯಾಮ್, ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಫಾಲೋ ಮೀ. ಹೆಲೋ ಸದಾನಂದ್ ಅವರೇ, ವೆಲ್ಕಮ್ ಟು ಡಿಶ್ ಡಿಶ್. ಮಸಾಲಾನಲ್ಲಿ ಪನ್ನೀರ್ ಮಾಲ್ವಾನಿ ತುಂಬಾ ಫೇಮಸ್. ಇಲ್ಲಿ ಸ್ಪೆಷಾಲಿಟಿ ಅಂತ ಕೇಳಿದೀವಿ. ಸೊ ಪನ್ನೀರ್ ಮಾಲ್ವಾನಿ ಮಾಡೋದನ್ನ ಹೇಳ್ಕೊಡ್ತೀರಾ ನಮ್ಗೆ? ಹೇಳ್ಕೊಡ್ತೇನೆ, ಬನ್ನಿ. ಇದಕ್ಕೆ ಸಾಮಗ್ರಿಗಳೇನ್ ಬೇಕಾಗುತ್ತೆ? ಫಸ್ಟ್ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ. ಹೌದು. ಉಪ್ಪು, ಅರಿಶಿನ ಪುಡಿ, ಆನಿಯನ್, ಕಲ್ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಸಗಸ, ಒಣಮೆಣಸು, ಒಣ ಕೊಬ್ಬರಿ, ಮಸಾಲ ಪೇಸ್ಟ್, ಲೆಮನ್ ಪೀಸ್, ಖಾರ ಪುಡಿ, ಟೊಮೆಟೊ, ಪನ್ನೀರ್. ಪನ್ನೀರ್ ಮಲ್ವಾನಿ ಮಾಡೋದಕ್ಕೆ ಇಷ್ಟೆಲ್ಲ ಐಟಮ್ಸ್ ಬೇಕು. ಈಗ ಹೇಗ್ ಮಾಡೋಣ ಅಂತ ತಿಳ್ಕೊಳ್ಳೋಣ. ಹೇಳ್ತೀರಾ? ಶುರು ಮಾಡೋಣವಾ? ಹೇಳ್ತೇನೆ. ಓಕೆ, ಸೊ ಸ್ಟಾರ್ಟಿಂಗ್ ಯಾವ್ದು ಹಾಕೋದು? ಫಸ್ಟಿಗೆ ಇಂಗ್ರೀಡಿಯಂಟ್ ತೆಂಗಿನ ಎಣ್ಣೆ, ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆ. ಓಕೆ. ಸ್ಪೂನಲ್ಲಿ ಎಷ್ಟು ಸ್ಪೂನ್ ಹಾಕ್ತಿದ್ದೀರಾ? 1 2 3. ಓಕೆ. ನೆಕ್ಸ್ಟು ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ನಾವು ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್. ಓಕೆ. ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀರಾ? ಹೌದು. ಈಗ ಕಸ್ಟಮರ್ಸ್ ಆರ್ಡರ್ ಮಾಡ್ತಾರೆ, ನಿಮ್ಗೆ ಎಷ್ಟೊತ್ತು ಬೇಕಾಗುತ್ತೆ ರೆಡಿ? 20 ಮಿನಿಟ್ಸ್. 20 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಈಗ ಹಾಕೋಣವಾ? ಹಾಕೋಣ, ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಓಕೆ. ಎಷ್ಟು ವರ್ಷದಿಂದ ನೀವು ಅಡಿಗೆ ಮಾಡ್ತಿದ್ದೀರಾ? 15 ಇಯರ್ಸ್. 15 ಇಯರ್ಸ್? ಹೌದು. ವಾವ್. ಓಕೆ. ಹೌದು. ಏನೇನು ಮಾಡ್ತೀರಾ ನೀವು? ಬಟ್ ನಾನು ಇಂಡಿಯನ್, ಚೈನೀಸ್, ತಂದೂರು. ಓಕೆ. ಹೌದು. ಸೌತ್ ಇಂಡಿಯನ್. ನಿಮ್ಮ ಫೇವ್ರೇಟ್ ಯಾವುದು? ನಮ್ಮದು ಇಂಡಿಯನ್ ಡಿಪಾರ್ಟ್ಮೆಂಟ್, ಇಂಡಿಯನ್. ಓಕೆ. ಇಂಡಿಯನ್ ಅಲ್ಲಿ ಫೇವ್ರೇಟ್ ಡಿಶ್ ಯಾವುದು? ಫೇವ್ರೇಟ್ ಅಂದರೆ ಜಂಗ್ಲಿ ಚಿಕನ್. ಜಂಗ್ಲಿ ಚಿಕನ್? ಹೌದು. ಜಂಗ್ಲಿ ಚಿಕನ್ ಫೇಮಸ್. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋಣ. ಹಾಕೋಣ. ಒಂದು ಸ್ಪೂನ್ ಬಿಸಿ ಆದಮೇಲೆ ಓಕೆ ಮಿಕ್ಸ್ ಮಾಡ್ತೀರಾ? ಮಿಕ್ಸ್ ಮಾಡ್ತಾ. ಹೌದು. ಓಕೆ. ನಿಮಗೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಬ್ರೌನ್ ಕಲರ್. ಆಮೇಲೆ ಈರುಳ್ಳಿ. ಈರುಳ್ಳಿ ರೈಟ್ ಮಿಕ್ಸ್ ಆಗ್ತಾ ಇದೆ. ಹೌದು. ನಿಮ್ಮ ಮನೆಯವರಿಗೆ ಹೇಳಿ ನೀವು ಪನ್ನೀರ್ ಮಲ್ವಾನಿ ಡಿಶ್ ಡಿಶ್ ನಲ್ಲಿ ಮಾಡಿದ್ದೀರಾ, ನೋಡ್ಬಿಟ್ಟು ಹೇಗೆ ಅನಿಸ್ತು ಅಂತ ಕೇಳಿ ಅವ್ರಿಗೆ. ಆಯ್ತಾ? ಆಯ್ತು, ಹೇಳ್ತೇನೆ.
ಈರುಳ್ಳಿ ತುಂಬಾ ಚಿಕ್ಕದಾಗಿ ಹೌದು. ಚಾಪ್ ಮಾಡಿದ್ದೀರಾ. ಚಾಪ್ ಮಾಡಿದವರು ನೈಸ್ ಕಟಿಂಗ್ ಮಾಡಬೇಕು. ಸ್ವಲ್ಪ ಬ್ರೌನ್ ಆಗಿದೆ. ಹೌದು. ಈಗ ನೆಕ್ಸ್ಟ್ ಟೊಮೆಟೊ. ಹೌದು, ಟೊಮೆಟೊ ಸಾಕು. ಆಲ್ ರೈಟ್. ಮತ್ತೆ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ಯಾವ ಊರಿಂದ ಇದ್ದೀರಾ ನೀವು? ನಾವೇ ಬ್ಯಾಂಗ್ಳೂರಲ್ಲಿ. ಹೌದು. ಮಂಗಳೂರದವರು? ಹೌದು. ಓಕೆ. ಮಂಗಳೂರು ಫುಡ್ ಎಲ್ಲ ಮಾಡ್ತೀರಾ? ಮಾಡ್ತೇವೆ ಮಂಗಳೂರು ಫುಡ್ ಎಲ್ಲ. ಅಲ್ಲಿ ಸ್ಪೆಷಲ್ ಡಿಶ್ ಯಾವ್ದು ಮಾಡ್ತೀರಾ? ಮಂಗಳೂರು ಅಂದರೆ ಜಾಸ್ತಿ ನಮ್ಮ ಕಡೆ ಇದು ಕೋಳಿ ರೊಟ್ಟಿ ಮಾಡ್ತಾರೆ ಜಾಸ್ತಿ ಸ್ಪೆಷಲಾಗಿ. ಮತ್ತೆ ಕೋಳಿ ರೊಟ್ಟಿ, ಚಿಕನ್ ಸುಕ್ಕ ಇದೆಲ್ಲ ಸ್ಪೆಷಲಾಗಿ ಮಾಡ್ತಾರೆ. ನಿಮ್ಮ ಫೇವ್ರೆಟ್ ಮಂಗಳೂರು ಫುಡ್ ಯಾವ್ದು ಇಷ್ಟ ನಿಮಗೆ? ನನಗೆ ಅಂದರೆ ಕೋಳಿ ರೊಟ್ಟಿ ಜಾಸ್ತಿ ನಾವು ಲೈಕ್ ಮಾಡ್ತೇವೆ. ನಿಮ್ಗೆ ನಾನ್ ವೆಜ್ ಜಾಸ್ತಿ ಇಷ್ಟ ಅಲ್ವಾ? ಅದಕ್ಕೆ ಜಂಗ್ಲಿ ಚಿಕನ್ ಎಲ್ಲ ಹೇಳ್ತಾ ಇದ್ರಿ ನೀವು. ಓಕೆ. ನೆಕ್ಸ್ಟ್ ನಾವು ಉಪ್ಪು ಹಾಕ್ತೇವೆ. ಎಷ್ಟು ಹಾಕ್ಬೇಕು ಹೇಳಿ, ನಾನು ಹಾಕ್ತೀನಿ. 1 ಸ್ಪೂನ್ ಹಾಕಿ. ಇಷ್ಟು ಸಾಕಾ? ಹಾಕಿ. ಓಕೆ. ಚಿಲ್ಲಿ ಎಷ್ಟು ಹಾಕ್ಬೇಕು ಹೇಳಿ? 1 ಸ್ಪೂನ್ ಹಾಕಿ. 1 ಸ್ಪೂನ್ ಫುಲ್. ಹಾಂ, ಸಾಕು. ಟರ್ಮರಿಕ್ ಪೌಡರ್. ಅರಿಶಿನ ಪುಡಿ. ಅರಿಶಿನ ಪುಡಿ ಎಷ್ಟು ಹಾಕಬೇಕು? ಸ್ವಲ್ಪ ಏನು ಎಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ ಪನ್ನೀರ್ ಮಾಲ್ವನಿಗೆ? ತುಂಬ ಡಿಮ್ಯಾಂಡ್ ಹೋಟ್ಲಲ್ಲಿ. ಅಂದರೆ ಮಾಲ್ವನಿ, ಬೆಂಗಳೂರು ಚಿಕನ್ ನಮ್ಮದು ಫೇವ್ರೆಟ್ ಡಿಶ್ ಇದು. ಇಲ್ಲಿನ ಫೇವ್ರೆಟ್ ಫಾಸ್ಟ್ ಸೆಲ್ಲಿಂಗ್ ಫುಡ್ಸ್ ಅಂತ ಹೇಳ್ಬೋದು. ಓಕೆ. ನೀರು ಮಿಕ್ಸ್ ಮಾಡಲಾ? ಮಿಕ್ಸ್ ಮಾಡಿ. ಓಕೆ. ನೆಕ್ಸ್ಟ್ 2 ನಿಮಿಷ. ಓಕೆ. ಎಷ್ಟು ವರ್ಷ ಆಯಿತು ಮಸಾಲ ಸ್ಟಾರ್ಟ್ ಆಗಿ? 1 ವರ್ಷ ಆಯ್ತು ಮೇಡಮ್. 1 ವರ್ಷ ಆಯಿತು. ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಆಯ್ತಾ? 2 ನಿಮಿಷ. ನೆಕ್ಸ್ಟ್ ಇದಾಗೋಣ. ಮಸಾಲ ಪೇಸ್ಟ್ 2 ಸ್ಪೂನ್ ಹಾಕಿ. ಓಕೆ. ಈ ಮಸಾಲಾನಲ್ಲಿ ಏನೇನು ಮಿಕ್ಸ್ ಆಗಿದೆ? ಮಸಾಲೆಯಲ್ಲಿ ಕೊಬ್ಬರಿ, ಓಕೆ, ಡ್ರೈ ಚಿಲ್ಲಿ, ಮೆಣಸಿನ್ಕಾಯಿ, ಕರಿಮೆಣಸು, ಓಕೆ, ಗಸಗಸ, ಓಕೆ. ಇಷ್ಟೆಲ್ಲ ಮಿಕ್ಸ್ ಆಗಿಬಿಟ್ಟು ಪೇಸ್ಟ್ ಮಾಡಿದ್ದಾರೆ ಮಸಾಲಾ ಪೇಸ್ಟ್. 4 ಐಟಮ್ ಆಗಿಬಿಟ್ಟು ನಾವು ಪೇಸ್ಟ್ ಮಾಡಬೇಕು. ಓಕೆ. ಈ ಮಸಾಲಾ ಪೇಸ್ಟ್ ನಲ್ಲಿ ಒಣ ಮೆಣಸಿನಕಾಯಿ, ಕೊಬ್ಬರಿ ಎಲ್ಲ ಹಾಕಿದ್ದೀರಾ? ಹೌದು. ಏನ್ ಪ್ರಪೋರ್ಷನ್ ಅಲ್ಲಿ ಹಾಕಿದ್ದೀರಾ ನೀವು? ಫುಲ್ ಕೊಬ್ಬರಿ, ಒಣ ಮೆಣಸಿನಕಾಯಿ ಎಷ್ಟು ಹಾಕಿದ್ದೀರಾ? ಒಂದು 10 ಪೀಸ್, 10 ಪೀಸ್. ಕರಿಮೆಣಸು ಸ್ವಲ್ಪ 1 ಸ್ಪೂನ್, ಗಸಗಸ 2 ಸ್ಪೂನ್. ಸೊ ಇಷ್ಟೆಲ್ಲ ಮಾಡಿ ಹಾಕ್ಬಿಟ್ಟು ಮಸಾಲಾ ಪೇಸ್ಟ್ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಬೇಕು. 2 ಕಪ್ಪು ನೀರು ಹಾಕಿ. ಮತ್ತೆ ನೀರು ಹಾಕ್ತೀರಾ? ಹೌದು. ಓಕೆ. ಎಲ್ಲ ಮಸಾಲಾ ಪೇಸ್ಟ್ ಹಾಕಿದ್ರಲ್ವಾ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಗೆ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿದ್ರ ಅಥವಾ ಫ್ರೈ ಮಾಡಿಬಿಟ್ಟು ಆಮೇಲೆ? ಫಸ್ಟ್ ನಾವು ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸರ್ ಹಾಕ್ಬಿಟ್ಟು ಸ್ವಲ್ಪ 1 ಕಪ್ಪು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ನೀವು ಚೆನ್ನಾಗಿ ಯಾವುದು ಫ್ರೈ ಮಾಡಿಲ್ಲ, ಫ್ರೈ ಮಾಡಿ ಹಾಗೇನೆ ಪೇಸ್ಟ್ ಮಾಡಿದ್ದೀರಾ? ಓಕೆ. ಇಲ್ಲಿ ಮಸಾಲಾನಲ್ಲಿ ಸ್ವೀಟ್ಸ್ ಕೂಡ ನೀವು ಅಫ್ಕೋರ್ಸ್ ಸರ್ವ್ ಮಾಡ್ತೀರಾ? ಏನೇನು ಸ್ಪೆಷಲ್ ಸ್ವೀಟ್ಸ್ ಮಾಡ್ತೀರಾ ಇಲ್ಲಿ? ಅಂದ್ರೆ ನಮಗೆ ಸಾಯಿ ತುಕಡ, ಗಾಜರ್ ಹಲ್ವಾ, ಗುಲಾಬ್ ಜಾಮೂನ್. ಸದಾನಂದ್ ಅವರೇ, ಈ ಡಿಶ್ ಮೀಡಿಯಂ ಸ್ಪೈಸಿ ಆಗಿದೆಯಾ ಅಥವಾ ತುಂಬಾ ಸ್ಪೈಸಿ? ಹೇಗೆ? ಮೀಡಿಯಂ ಸ್ಪೈಸಿ ಆಗಿದೆ. ಮೀಡಿಯಂ ಸ್ಪೈಸಿ. ಓಕೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ? ನೆಕ್ಸ್ಟ್ ನಾವು ಮುದ್ದೆ ತೆಗೆದ್ಬಿಟ್ಟು ರೆಡಿ ಆಗಿದೆಯಾ? ರೆಡಿ ಆಗಿದೆ. ಓಕೆ. ರೆಡಿ ಆದ ಮೇಲೆ ನಾವು ಪನ್ನೀರ್ ಹಾಕೊಂಡಿದ್ದೀವಿ. ಓಕೆ. ಪನ್ನೀರ್ ಸರಿಯಾಗಿ ಚಾಪ್ ಮಾಡಿದ್ದೀರಾ? ಹೌದು. ಇಲ್ಲ ಹಾಕ್ಬಿಡ್ಲಾ? ಇಲ್ಲ ಬೇಡ, ಸಾಕಷ್ಟು. ಒಂದು ಪ್ಲೇಟಿಗೆ ನಮ್ಗೆ ಎಷ್ಟು ಬೇಕಾ ಪನ್ನೀರು ಅಷ್ಟು. ಈಗ ರೆಡಿ ಆಗಿದೆಯಾ ಅಥವಾ ಏನು ಇಷ್ಟೊತ್ತು ಬೇಕಾಗುತ್ತೆ? ಇಲ್ಲ, ಪನ್ನೀರ್ ರೆಡಿ ಆಗಿದೆ. ಸೊ ನನ್ನ ಡಿಶ್ ರೆಡಿ ಆಯಿತು. ಹೌದು. ಆಲ್ ರೈಟ್, ಸರ್ವ್ ಮಾಡಬೇಕು ಈಗ. ನಿಮ್ಮ ಡಿಶ್ ಯಾವುದು ಫೇವ್ರೇಟ್? ನನ್ನ ಫೇವ್ರೆಟ್ ಡಿಶ್ಶು ನಂಗೆ ಸ್ವೀಟ್ಸಲ್ಲಿ ರಸಗುಲ್ಲ ಇಷ್ಟ. ರಸಗುಲ್ಲ, ಹೌದು. ಮತ್ತೆ ಫುಡ್ನಲ್ಲಿ ದಾಲ್ ಚಾವಲ್. ವಾವ್, ಡೆಲಿಷಿಯಸ್. ಹಾಂ, ಕ್ರೀಮ್, ಮಿಲ್ಕ್ ಕ್ರೀಮ್ ಇದು? ಮಿಲ್ಕ್ ಕ್ರೀಮ್. ಓಕೆ. ಕ್ರೀಮ್ ಆದಮೇಲೆ ಕೊರಿಯಂಡರ್ ಲೀವ್ಸ್. ಹಾಂ, ಇದು ಆಸ್ ಯೂಶುವಲ್ ಯಾವಾಗಲೂ ಇರಲೇಬೇಕು. ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ರೆಡಿ ಅಲ್ವಾ? ಇಷ್ಟ ಆಗಿರ್ತದೆ ನಮ್ಮ ಪನ್ನೀರ್ ಮಾಲ್ವನಿ ರೆಡಿ.
ಡೆಲಿಷಿಯಸ್ ವಾವ್ ಸ್ವಲ್ಪ ಸ್ಪೈಸಿ ಆಗಿದೆ ಬಟ್ ಡೆಲಿಷಿಯಸ್ ಆಗಿದೆ ಹಾಂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು. ಸದಾನಂದ್ ಅವರೇ ನಿಮ್ಗೆ ಜಂಗ್ಲಿ ಚಿಕನ್ ತುಂಬಾ ಇಷ್ಟ ಅಂತ ಹೇಳಿದ್ರಲ್ಲ ಹೌದು. ನಾವ್ ಯಾಕೆ ಜಂಗ್ಲಿ ಚಿಕನ್ ಮಾಡೋದನ್ನ ಕಲಿಬಾರ್ದು ಕಲಿಬೋದು. ಸೊ ನಿಮ್ಗೆ ಮಾಡಿ ತೋರ್ಸಿ. ಹಾ ಆಲ್ ರೈಟ್ ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಆಯ್ತು. ಈಗ ಟೈಮ್ ಫಾರ್ ಅ ನಾನ್ ವೆಜ್ ಡಿಶ್ ಯಾವುದು ಜಂಗ್ಲಿ ಚಿಕನ್ ಬನ್ನಿ ಸದಾನಂದ್ ಅವರೇ ನೀವು ನಮ್ಗೆ ಜಂಗ್ಲಿ ಚಿಕನ್ ನಿಮ್ ಫೇವ್ರೆಟ್ ಡಿಶ್ ಮಾಡೋದನ್ನ ಹೇಳ್ಕೊಡ್ತೀರಾ ಅಂತ ಹೇಳಿದ್ರಲ್ವಾ ಹೌದು. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗುತ್ತೆ ಮಾಡೋಣ. ಉಪ್ಪು, ಗರಂ ಮಸಾಲೆ, ಸೋಪ್ ಪೌಡ್ರು, ಚಿಲ್ಲಿ ಪೇಸ್ಟ್, ಜೀರಾ ಪೌಡ್ರು, ಮೈದಾ, ಆನಿಯನ್, ಕ್ಯಾಪ್ಸಿಕಮ್, ಅಕ್ಕಿ ಹಿಟ್ಟು ಹೌದು, ಧನಿಯಾ ಪೌಡ್ರು, ಚಿಕನ್, ಲೆಮನ್ ಪೀಸ್, ಪುದೀನ ಪೇಸ್ಟ್, ಪಾಲಕ್ ಪೇಸ್ಟ್, ಬಟರ್, ಗಾರ್ಲಿಕ್ ಚಾಪ್. ಶುರು ಮಾಡೋಣವಾ ಶುರು ಮಾಡೋಣ. ಓಕೆ ಸೊ ಫಸ್ಟ್ ಯಾವ ಐಟಮ್ ಹಾಕ್ಬೇಕು ಆಯಿಲ್ ಆಲ್ರೆಡಿ ಹಾಕೊಂಡಿದ್ದೀರಾ ಹೌದು. ಕೋಕೋನಟ್ ಆಯಿಲ್ ಇದು ಅಲ್ಲ, ನಮ್ದು ಸನ್ಫ್ಲವರ್ ಸನ್ಫ್ಲವರ್ ಆಯಿಲ್ ಆಯಿಲ್ ಓಕೆ ಹಾಫ್ ಲೀಟರ್ ಹಾಕಬೇಕು. ಹಾಫ್ ಲೀಟರ್ ಹಾ ಸೊ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಮಿಕ್ಸಿಂಗ್ ಮಾಡ್ಬೇಕು ನಾವು. ಮಿಕ್ಸಿಂಗ್ ಶುರು ಮಾಡೋಣವಾ ಹಾ, ಮಾಡೋಣ. ಖಾಲಿ ಬೌಲ್ ಏನಾದ್ರು ಬೇಕಾ ನಿಮ್ಗೆ ಖಾಲಿ ಬೌಲ್ ಇದೆ. ಹಾ ಓಕೆ ನಾನು ಇಟ್ಕೊಳ್ತೀನಿ ಹಾ. ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀರಾ ಈ ಚಿಕನ್ ಚಿಕನ್ ಹ್ಮ್ ನಮ್ಗೆ ಒಂದು ಪೀಸ್ ಸಾಕು, ಒಂದ್- ಪೀಸ್. ಒನ್ ಬ್ರೆಸ್ಟ್ ಹಾ, ಪೀಸ್ ಒಂದ್ piece. ಓಕೆ ಹಿಂಗ ಕಟಿಂಗ್ ಹೌದು, ಹಿಂಗೆ ಕಟಿಂಗ್ ಮಾಡಬೇಕು. ಓಕೆ ಆಮೇಲೆ ಇದಕ್ಕೆ ಸಾಲ್ಟ್, ಹಾ ಉಪ್ಪು ಹಾಕ್ತೀರಾ ಉಪ್ಪು, ಗರಂ ಮಸಾಲೆ, ಗರಂ ಮಸಾಲ ಸೋಪ್ ಪೌಡ್ರು, ಸೋಂಪ್ ಪೌಡರ್ ಹೌದು. ಹ್ಮ್ ಚಿಲ್ಲಿ ಪೇಸ್ಟ್, ಚಿಲ್ಲಿ ಪೇಸ್ಟ್ ಚಿಲ್ಲಿ ಪೇಸ್ಟ್, ಹಾ ಮೆಣಸಿನ್ಕಾಯಿ ಪೇಸ್ಟ್ ಜೀರಾ ಪೌಡ್ರು, ಜೀರಾ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀರಾ ಸ್ವಲ್ಪ, ಧನಿಯಾ ಪೌಡ್ರು, ಹ್ಮ್ ರೈಸ್ ಪೌಡ್ರು ಹ್ಮ್ 2 ಸ್ಪೂನ್ ಹಾಕಿ, ಮೈದಾ 2 ಸ್ಪೂನ್, ಮೈದಾ ಹೌದು. ಓಕೆ 2 ಸ್ಪೂನ್ ಹಾಕಿ, ಪಾಲಕ್ ಪೇಸ್ಟ್. ಓಕೆ ನೆಕ್ಸ್ಟ್ ನಾವು ಪುದೀನ ಪೇಸ್ಟ್, ಪುದೀನಾ ಪೇಸ್ಟ್ ಮಿಂಟ್ ಪೇಸ್ಟ್ ಹಾ ನಾವು ಹ್ಮ್ ಮಿಕ್ಸಿಂಗ್ ಮಾಡಬೇಕು. ಮಿಕ್ಸಿಂಗ್ ಮಾಡಿದ್ಮೇಲೆ ನಾವು ಒಂದು 5 ನಿಮಿಷ ಹಾಗೆ 5 ನಿಮಿಷ ಹಾಗೆ ಬಿಡಬೇಕು ಹೌದು. ಆಮೇಲೆ ಡೀಪ್ ಫ್ರೈ ಆಮೇಲೆ ಡೀಪ್ ಫ್ರೈ ಮಾಡಬೇಕು. ಓಕೆ ಇಟ್ಬಿಡಿ ಮಸಾಲೆ ಸೈಡ್ ಚೆನ್ನಾಗಿ ಅದು ಇಟ್ಕೊಳ್ಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು ಹೌದು, mixing ಹೀಟ್ಕೊಳ್ಬೇಕು ಆಗ್ಬೇಕು. ಓಕೆ ಹೌದು. ಫೈನ್ ಮತ್ತೆ ಇದಕ್ಕೆ ಜಂಗ್ಲಿ ಚಿಕನ್ ಅಂತ ಯಾಕೆ ಹೇಳ್ತೀರಾ ನೀವು ಜಂಗ್ಲಿ ಚಿಕನ್ ಅಂದರೆ ಈಗ ಎಲ್ಲ ಕಡೆ ನಾವು ಚಿಕನ್ ಹೇಳ್ತೇವೆ, ಅದಕ್ಕೆ ನಾವು ಕಾಡು ಕೋಳಿ ಉಂಟಲ್ಲ ಅದನ್ನು ಯೂಸ್ ಮಾಡ್ತೀವಿ. ಕಾಡು ಕೋಳಿ ಹೌದು, ಕಾಡು ಕೋಳಿ. ಕಾಡು ಕೋಳಿದ್ ಮಾಡ್ತಾ ಇದ್ದೀರಾ ಹೌದು, ಅಂದ್ರೆ ನಮ್ಮಲ್ಲಿ ಯೂಸ್ ಮಾಡೋದು ಈ ಕಾಡು ಕೋಳಿ ಅಲ್ಲ, ಓಕೆ ಬೇರೆ ಚಿಕನ್, ನಮ್ಮದು ಮಾಮೂಲಿ ಚಿಕನ್. ಓಕೆ ಓಕೆ ಹೆಸರು ಜಂಗ್ಲಿ ಚಿಕನ್ ಜಂಗ್ಲಿ ಚಿಕನ್ ಅಂತ ಡಿಫ್ರೆಂಟ್ ಆಗಿದೆಯಾ Different ಆಗಿದೆ. ಓಕೆ ಓಕೆ ಈಗ ಎಲ್ಲ ಕಡೆ ಒಂದು ಚಿಕನ್ ಮುರ್ದು ಅಂತ ಹೇಳ್ತಾರೆ, Of ಅದಕ್ಕೆ course. ನಾವೊಂದು ನಮ್ದು ಫೇವರೇಟ್ ಆಗಿ ಜಂಗ್ಲಿ ಚಿಕನ್ ಅಂತ. ಜಂಗ್ಲಿ ಚಿಕನ್ ಅಂದ ತಕ್ಷಣ ಹೆದರಿಕೆ ಆಗ್ಬಿಡುತ್ತೆ ಮತ್ತೆ ಬೇರೆ ಯಾವ ಸ್ಪೆಷಲ್ ಚಿಕನ್ ಇದೆ ಇಲ್ಲಿ ಚಿಕನ್ ದಿಲ್ರುಬಾ. ಓಕೆ ಚಿಕನ್ ದಿಲ್ ರೂಬಾ ಹೌದು, ಇದೆಲ್ಲ ನಮ್ದೆಲ್ಲ ಫೇವರೇಟ್ ಡಿಶ್ ಇದೆಲ್ಲ. ದಿಲ್ ರೂಬಾ ದಿಲ್ರುಬಾ, ಓಕೆ ಚಿಕನ್ ಮಮ್ತಾಜ್. ಎಲ್ಲ ಹೆಸರೆಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ಹೌದು. ಇಂಟ್ರೆಸ್ಟಿಂಗ್ ಆಗಿದೆ ಹೌದು, ಓಕೆ ಹಂಗೆ ಇರ್ಬೇಕಲ್ಲ ಈಗ. ಅಫ್ಕೋರ್ಸ್ ಮಸಾಲ ಅಂತ ಇಂಟ್ರೆಸ್ಟಿಂಗ್ ಹೆಸರಿದ್ಮೇಲೆ ಇಂಗ್ರೀಡಿಯೆಂಟ್ ಐ ಮೀನ್ ಮೆನು ಅಲ್ಲಿ ಎಲ್ಲ ಐಟಮ್ಸ್ ಕೂಡ ಸ್ಪೆಷಲ್ ಆಗಿರ್ಬೇಕು ಡಿಫ್ರೆಂಟ್ ಆಗಿರ್ಬೇಕು ಹೌದು, ಅಲ್ವಾ ಹೌದು. ಓಕೆ ಈಗ ನಾವು ಮಿಕ್ಸಿಂಗ್ ಮಾಡೋದೆಲ್ಲ ಹಾಕೊಂಡ್ವಾ ಇದ್ರಲ್ಲಿ ಇನ್ಮೇಲೆ ಅದನ್ನು ನಾವು ಡೀಪ್ ಫ್ರೈ ಮಾಡೋಣ. ಓಕೆ ಹೀಗೆ ಹೌದು, ಓಕೆ ಈಗ ಫ್ರೈ ಆಗೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ 10 ಮಿನಿಟ್ಸ್. 12 ಮಿನಿಟ್ಸ್ ಓಕೆ ಓಕೆ ಸೊ ಹೇಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಆಗಿದೆ ರೆಡಿ ಆಗಿದೆ ಅಂತ ರೆಡಿ ಆಗಿದೆ ಅಂತ. ಮತ್ತೆ ಇದ್ರ ಜೊತೆ ಏನಾದ್ರು ಟೇಸ್ಟ್ ಮಾಡೋದಕ್ಕೆ ಚಟ್ನಿ ಏನಾದ್ರು ಯೂಸ್ ಮಾಡ್ತೀರಾ ಚಟ್ನಿ ನಾವು ಹಾಗೆ. ಬಟ್ ನಾವು ಇದರಲ್ಲಿ ಯೂಸ್ ಮಾಡಿದ್ದೀವಿ. ಓ ಇದ್ರಲ್ಲೇ ಹಾಕಿದ್ದೀರಾ ಹೌದು, ಹೌದು. ಓ ರೈಟ್ ಆದ್ಮೇಲೆ- ಪುದೀನಾ ಪೇಸ್ಟ್ ಪಾಲಕ್ ಪೇಸ್ಟ್ ಎಲ್ಲ ಹಾಕಿದ್ದೀರಾ ಹೌದು. ರೈಟ್ ಇಷ್ಟಾದ್ಮೇಲೆ ನಾವೊಂದು ಫ್ರೈ ಬಂದಲ್ಲಿ ಇದನ್ನು ಹಾ ಟಾಸ್ ಮಾಡಬೇಕು. ಟಾಸ್
ಸೌತೆಕಾಯಿ ಸೌತೆಕಾಯಿ ಮತ್ತೆ ಹಿಂಗು. ಹಾ, ಸೊ ಜಂಗ್ಲಿ ಚಿಕನ್ ರೆಡಿ ಆಗಿದೆ. ಫ್ರೆಂಡ್ಸ್, ಜಂಗ್ಲಿ ಚಿಕನ್, ಲೆಟ್ಸ್ ಟೇಸ್ಟ್. ಕ್ರಿಸ್ಪಿ, ಟೇಸ್ಟಿ, ವಾವ್! ಕ್ರಿಸ್ಪಿ ಆಗಿದೆ, ಟೇಸ್ಟಿ ಆಗಿದೆ, ವಂಡರ್ಫುಲ್ ಆಗಿದೆ. ಜಂಗ್ಲಿ ಚಿಕನ್ ಪನೀರಲ್ಲೂ ಕೂಡ ಮಾಡ್ಬೋದಲ್ವಾ? ಪನ್ನೀರಲ್ಲಿ ಮಾಡ್ಬೋದು, ನಾನ್ ವೆಜ್ ಯಾರಿಗೆ ಬೇಡ, ವೆಜ್ ಅಲ್ಲಿ ಪನ್ನೀರಲ್ಲಿ ಮಾಡ್ಬೋದು. ಪನ್ನೀರಲ್ಲಿ ಮಾಡ್ಬೋದು, ನಾನ್ ವೆಜ್ ಬೇಕಾದ್ರೆ ಚಿಕನಲ್ಲಿ ಮಾಡ್ಬೋದು, ಮಟನಲ್ಲಿ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನಿಮಗೆ ನಾನ್ ವೆಜ್ ಇಷ್ಟ ಇಲ್ಲ ಅಂದ್ರೆ ಪನೀರ್ ಕೂಡ ಯೂಸ್ ಮಾಡಿಬಿಟ್ಟು ಇದೇ ಐಟಮ್ ಸ್ಟಾರ್ಟರ್ಸ್ ನಲ್ಲಿ ಯೂಸ್ ಮಾಡ್ಬೋದು. ಚಿಕನ್ ಯೂಸ್ ಮಾಡ್ಬೋದು, ಮಟನ್ ಕೂಡ ಯೂಸ್ ಮಾಡ್ಬೋದು. ಎನಿವೇಸ್, ಸದಾನಂದ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಆನ್ ಡಿಶ್ ಡಿಶುಮ್. ನಮ್ಗೆ 2 ಐಟಮ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ, ಪನೀರ್ ಮಲ್ವಾನಿ ಮತ್ತೆ ಜಂಗ್ಲಿ ಚಿಕನ್. ಹಾ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಫ್ರೆಂಡ್ಸ್, ಮಸಾಲಾನಲ್ಲಿ ಆಂಬಿಯನ್ಸ್ ನೋಡಬೇಕು, ಪಬ್ಲಿಕ್ ಬೈಟ್ಸ್ ತಗೊಳ್ಬೇಕು. ವಾಟ್ ಆರ್ ಯು ವೇಟಿಂಗ್ ಫಾರ್? ಈಗ ಪಬ್ಲಿಕ್ ಬೈಟ್ಸ್. ಫಾಲೋ ಮೀ. ಮಸಾಲಾ ರೆಸ್ಟೋರೆಂಟ್ ಹೇಗೆ ಅನಿಸ್ತಾ ಇದೆ ಆಂಬಿಯನ್ಸು? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನು ಟ್ರೈ ಮಾಡ್ತಿದ್ದೀರಾ? ನಾನು ಚಿಲ್ಲಿ ಚಿಕನ್, ಮಟನ್ ಬಿರಿಯಾನಿ. ಓಕೆ, ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಟೇಸ್ಟ್. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 6 ಮಂತ್ಸಿಂದ ಬರ್ತಾರೆ. 6 ಮಂತ್ಸಿಂದ. ಇವ್ರು ನಿಮಗೆ ಇಂಟ್ರೊಡ್ಯೂಸ್ ಮಾಡಿರೋದಾ ಇದು? ಇಂಟ್ರೊಡ್ಯೂಸ್ ಮಾಡಿರೋದು. ಓಕೆ, ಸೊ ಇಲ್ಲಿ ಬಂದಮೇಲೆ ಏನೇನು ಟ್ರೈ ಮಾಡಿದ್ದೀರಾ ನೀವು? ಆಲ್ಮೋಸ್ಟ್ ಎಲ್ಲ ಡಿಶ್ ಟ್ರೈ ಮಾಡಿ. ಎಲ್ಲ ಡಿಶ್. ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ಫಿಶ್ ಫ್ರೈ. ಫಿಶ್ ಫ್ರೈ ಸರ್ವ್ ಮಾಡ್ತಿದ್ದಾರೆ. ಏನು ಸರ್ವ್ ಮಾಡ್ತಿದ್ದೀರಾ? ಚಿಕನ್ ಬಿರಿಯಾನಿ. ಓಕೆ, ಹಾಯ್, ವೆಲ್ಕಮ್ ಟು ಡಿಶ್ ಡಿಶು. ಥ್ಯಾಂಕ್ ಯು. ಇಲ್ಲಿ ಮಸಾಲಾ ರೆಸ್ಟೋರೆಂಟ್ ಹೇಗೆ ಅನಿಸ್ತಾ ಇದೆ? ಆಂಬಿಯನ್ಸ್ ಎಲ್ಲ ಚೆನ್ನಾಗಿ ಅನಿಸ್ತದೆ. ಚೆನ್ನಾಗಿ ಅನಿಸ್ತಿದೆ. ನೀವು ಹೇಳಿ ನಮಗೆ ಆಂಬಿಯನ್ಸ್ ಬಗ್ಗೆ, ಹೇಗೆ ಅನಿಸ್ತು, ಫುಡ್ ಹೇಗಿದೆ ಅಂತ ಹೇಳಿ. ಫುಡ್ ತುಂಬ ಚೆನ್ನಾಗಿದೆ, ಅದಕ್ಕೆ ಇಲ್ಲೇ ಬರ್ತಾಯಿದ್ದು. ಎಷ್ಟು ಸಲ ಬರ್ತೀರಾ? 1 ವೀಕಲ್ಲಿ, 1 ಮಂತಲ್ಲಿ? ಮಂತ್ಲಿ ಒಂದು 3 ಟೈಮ್ಸ್ ಬರ್ತೀವಿ. ಓಕೆ, ಇಲ್ಲಿ ಮಸಾಲಾ ರೆಸ್ಟೋರೆಂಟ್ ಅಂದರೆ ವೆಜ್ ಚೆನ್ನಾಗಿರುತ್ತಾ ಅಥವಾ ನಾನ್ ವೆಜ್ ಚೆನ್ನಾಗಿರುತ್ತಾ? ನಾನ್ ವೆಜ್ ಚೆನ್ನಾಗಿರುತ್ತೆ. ನಾನ್ ವೆಜ್. ಈಗ ನಾನ್ ವೆಜ್ ಟ್ರೈ ಮಾಡ್ತಿದ್ದೀರಾ ನೀವು? ಏನು ಟ್ರೈ ಮಾಡ್ತಿದ್ದೀರಾ? ಇವಾಗ ಬಿರಿಯಾನಿ ತಿಂತೈತಿ, ಚಿಕನ್ ಬಿರಿಯಾನಿ. ನಿಮ್ಮ ಫೇವ್ರೆಟ್ ಬಿರಿಯಾನಿನಾ? ಹೌದು. ಆಂಬಿಯನ್ಸ್ ಹೇಗೆ ಅನಿಸುತ್ತೆ ನಿಮಗೆ? ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ಎಷ್ಟು ಸಲ ಬಂದಿದ್ದೀರಾ ನೀವು ಈಗ? ಹಾಲೇ ಒಂದು ಎಷ್ಟು 2ನೇ ಸತಿನೋ 6ನೇ ಸತಿ ಬರ್ತಾ ಇರೋದು. 6ನೇ ಸತಿ ಬರ್ತಾ ಇರೋದು. ಎವ್ರಿ ಟೈಮ್ ಅಂದಾಗ ನಾನ್ ವೆಜ್ ಟ್ರೈ ಮಾಡ್ತೀರಾ? ನಾನ್ ವೆಜ್ ತುಂಬ ವೆಜ್ಜೇ ಮರ್ತ್ಬಿಟ್ಟಿದ್ದೀನಿ ನಾನು. ಮಸಾಲಾ ರೆಸ್ಟೋರೆಂಟ್ ಅಂದ್ರೆ ವೆಜ್ ಮರ್ತ್ಬಿಟ್ಟಿದ್ದೀರಾ, ನಾನ್ ವೆಜ್ ನಿಮಗೆ ಟೇಸ್ಟ್. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ಉತ್ತಮವಾದ ಇಂಟೀರಿಯರ್, ವಾಟರ್ ಬಾಡಿ, ಲ್ಯಾಂಡ್ಸ್ಕೇಪಿಂಗ್ ಅಷ್ಟೇ ಅಲ್ಲದೆ ಹುಲ್ಲಿನ ಮೇಲ್ಚಾವಣಿ ಇರುವ ಗಾರ್ಡನ್ ರೆಸ್ಟೋರೆಂಟ್, ಇಟರ್ನಿಟಿ ಹೈ ಸೀಲಿಂಗ್ ರೆಸ್ಟೋರೆಂಟ್, ಇದೆಲ್ಲ ಇಲ್ಲಿನ ಪ್ಲಸ್ ಪಾಯಿಂಟ್. ಇಲ್ಲಿ ನಾರ್ತ್ ಇಂಡಿಯನ್, ಆಂಧ್ರ, ಚೈನೀಸ್ ಎಲ್ಲ ವೆರೈಟಿ ಡಿಶಸ್ ಸಿಗುತ್ತದೆ. ಇಲ್ಲಿನ ಕಬಾಬ್ಸ್ ಹೆಚ್ಚು ಹೆಸರು ಪಡೆದಿದೆ. ಈ ಮಸಾಲಾ ಅನ್ನೋ ಒಂದು ಸಂಸ್ಥೆ ನಾನು ನಮ್ಮ ತಮ್ಮ ಹೀಗೆ ಮಾತಾಡ್ಕೊಂಡು ಒಂದು ದಿವಸ ಸ್ಟಾರ್ಟ್ ಮಾಡಿದ್ವಿ. ನಾವು ಇದೊಂದು ಸ್ಪೇಷಿಯಸ್ ಆಗಿ ಜಾಗ, ಈ ನಮ್ಮ ನೇಚರ್ ಇದರಲ್ಲಿ ಸ್ವಲ್ಪ ಗಾರ್ಡನ್ನು ಎಲ್ಲ ಮಾಡಿ ಇದೊಂದು ಹೊಸ ಅನುಭವ ನಾವು ಜನಕ್ಕೆ ಕೊಡೋಣ ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಶುರು ಮಾಡಿದ್ವಿ. ನಮ್ಮ ಮೇನ್ ಏನಂದರೆ ಫುಡ್ಡಲ್ಲಿ ಕ್ವಾಲಿಟಿ, ವ್ಯಾಲ್ಯೂ ಫಾರ್ ಮನಿ. ನೀವು ಕೊಡುವಂಥ ಕಾಸಿಗೆ ನಿಮ್ಗೆ ಅದು ವ್ಯಾಲ್ಯೂ ದೊರಕತ್ತೆ. ಟೋಟ್ಲಿ ದ ಹೋಲ್ ಎಕ್ಸ್ಪೀರಿಯನ್ಸ್ ಒನ್ಸ್ ಯು ಎಂಟರ್ ಇನ್ ಸೈಡ್, ಒಳಗಡೆ ಬಂದಿದ ತಕ್ಷಣ ನಿಮಗೆ ಗೊತ್ತಾಗತ್ತೆ ಬಂದವ್ರಿಗೆ, ನಾವು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಬೇರೆ ರೆಸ್ಟೋರೆಂಟ್ಗಿಂತ ವಿಭಿನ್ನವಾಗಿ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನಮ್ಮ ಒಂದು ಏಮು, ಗೋಲು. ನಿಮಗೂ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫ್ರೆಂಡ್ಸ್, ನೀವು ಇದುವರೆಗೂ ಡಿಶ್ ಡಿಶುಮ್ನಲ್ಲಿ ಎಷ್ಟು ರೆಸಿಪೀಸ್ ಮಾಡೋದನ್ನ ಕಲ್ತ್ಕೊಂಡಿದ್ದೀರಾ? ಕೌಂಟ್ ಮಾಡಿಬಿಟ್ಟು ನಮಗೆ ಪತ್ರ ಬರ್ದೇಳಿ. ಹಾಗೂ ನಿಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಯಾವುದು ಅಂತ ಕೂಡ ಹೇಳಬೇಕು. ಒನ್ ಮೋರ್ ಥಿಂಗ್ ಫ್ರೆಂಡ್ಸ್, ನಿಮ್ಮ ಊರಿನಲ್ಲಿ ಯಾವ ರೆಸ್ಟೋರೆಂಟ್ ಫೇಮಸ್ ಇದೆ ಅಂತ ನಮ್ಗೆ ಪತ್ರ ಬರ್ದು ಹೇಳಿ.